ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್. ಸೊ ಈ ಒಂದು ಪುಟ್ಟ ವ್ಲಾಗಲ್ಲಿ ನಮ್ಮ ಸಿಂಪಲ್ ಲೈಫ್ ಸ್ಟೈಲನ್ನು ತೋರಿಸುತ್ತಾ ಕೆಲವಷ್ಟು ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ. ಆ್ಯಸ್ ಅನ್ ಇಂಡಿವಿಜುವಲ್ ಒಂದು ಒಳ್ಳೆಯ ಲೈಫ್ ಸ್ಟೈಲ್ಗೆ ನಾನು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಹತ್ರ ದುಡ್ಡು ಕಡಿಮೆ, ಬಟ್ ಲೈಫ್ ಸ್ಟೈಲಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ಬಹಳಷ್ಟು ಜನ ಅನ್ಕೊತಾರೆ ತುಂಬ ದುಡ್ಡಿದ್ರೆ ಮಾತ್ರನೇ ಒಂದು ಒಳ್ಳೆ ಲೈಫ್ ಸ್ಟೈಲ್ ಜೀವಿಸೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು. ಬಟ್ ನನ್ನ ಪ್ರಕಾರ ಒಂದು ಒಳ್ಳೆ ಬುದ್ಧಿ ಇದ್ದರೆ ಕಡಿಮೆ ದುಡ್ಡಿದ್ರೂ ಸಹ ಒಳ್ಳೆ ಜೀವನವನ್ನು ನಡೆಸ್ಬೋದು. ಹೊಸದಾಗಿ ನೋಡಿದ್ದನ್ನೆಲ್ಲ ಖರೀದಿ ಮಾಡಿಬಿಟ್ಟು ಮನೇಲಿ ತಂದು ಇಟ್ಕೋಬೇಕು ಅನ್ನೋ ಆಸೆ ನನಗಂತೂ ಯಾವಾಗಲೂ ಇದ್ದಿಲ್ಲ ಫ್ರೆಂಡ್ಸ್. ನನ್ನ ಹತ್ರ ಏನಿದೆಯೋ ಕಷ್ಟಪಟ್ಟು ನಾವು ಖರೀದಿ ಮಾಡಿರೋದನ್ನು ಜೋಪಾನವಾಗಿ ಕಾಪಾಡಿಕೊಂಡು ವರ್ಷಗಟ್ಟಲೆ ಆ ಸಾಮಾನನ್ನು ಮನೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಅದೂ ಒಂದು ಸ್ಕಿಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಜನ ನೋಡಿದ್ದೀನಿ, ತುಂಬ ದುಡ್ಡಿರುತ್ತೆ ಅವ್ರ ಹತ್ರ ಸ್ಕಿಲ್ಸ್ ಇರಲ್ಲ. ಆ ದುಡ್ಡನ್ನು ಹೆಂಗಂದರೆ ಹಂಗೆ ವೇಸ್ಟ್ ಮಾಡಿಬಿಡ್ತಾರೆ. ನಾನು ನಮ್ಮ ರಿಲೇಟಿವ್ಸಲ್ಲಿ ನೋಡಿದ್ದೀನಿ, ದುಡ್ಡನ್ನು ಇಟ್ಕೊಂಡು ಆಟ ಆಡಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಬಟ್ ನಾವು ನಮ್ಮ ಬುದ್ಧಿಯಿಂದ ಎಲ್ಲರನ್ನೂ ಆಟ ಆಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನನ್ನ ಇಬ್ಬರು ಮಕ್ಕಳು ಹುಟ್ಟಿರೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆರಿಗೆ ಮಾಡಿಸ್ಕೋಬೇಕು ಅನ್ನೋ ಚಾಯ್ಸ್ ಬಂದುಬಿಟ್ಟು ನಂದು ಮಾತ್ರನೇ. ನನಗೆ ಯಾರೂ ಹೇಳಿಲ್ಲ ಹೋಗಿ ನೀನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು. ನಾನೇ ಮೆಚ್ಯೂರಾಗಿ ಥಿಂಕ್ ಮಾಡಿಬಿಟ್ಟು ಒಂದೆರಡು ದಿವಸ ಹೋಗ್ಬಿಟ್ಟು ಡೆಲಿವರಿ ಮಾಡ್ಕೊಂಡು ಬರೋದಷ್ಟೇ. ಅದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಏನಕ್ಕೆ ದುಡ್ಡು ಕಟ್ಟಬೇಕು? ನಮ್ಮಮ್ಮ 4 ಜನ ಮಕ್ಕಳನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎತ್ತಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಸೊ ಆ ಥರ ಒಂದು ಥಿಂಕಿಂಗಿಂದ ನಾನೂ ಸಹ ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಜೀವನಾನ ಕೊಟ್ಟಿದ್ದೀನಿ. ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಾಂದರೆ ಕೆಲವಷ್ಟು ರಿಲೇಟಿವ್ಸ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಸೆಕೆಂಡ್ ಥಾಟನ್ನು ಮಾಡ್ತಾರೆ. ಅಯ್ಯೋ ಏನು ಅಂದ್ಕೊಂಡು ಬಿಡ್ತಾರೆ, ನಮ್ಮದು ಸ್ಟ್ಯಾಂಡರ್ಡು ಹಂಗೆ ಹಿಂಗೆ ಅಂತ ಹೇಳಿ ಬೇರೆಯವ್ರಿಗೆ ತೋರಿಸೋದಕ್ಕೇ ಪ್ರೈವೇಟ್ ಹಾಸ್ಪಿಟಲ್ಸ್ನ ಚೂಸ್ ಮಾಡ್ತಾರೆ. ಬಟ್ ನಾನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀನಿ, ಯಾವುದರಲ್ಲಿ ನನಗೆ ಹೆಚ್ಚು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು, ಯಾವುದರಲ್ಲಿ ಮಾಡಬಾರ್ದು ಅನ್ನೋ ಒಂದು ಬುದ್ಧಿನ ನನಗೆ ದೇವ್ರು ಕೊಟ್ಟಿದ್ದಾರೆ. ಆ ಒಂದು ಬುದ್ಧಿಯಿಂದ ನನ್ನನ್ನು ನಂಬ್ಕೊಂಡು ಬಂದಿರೋ ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ ಸ್ಟೈಲನ್ನು ಕೊಟ್ಟಿದ್ದೀನಿ. ಅವ್ರು ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನಕ್ಕೂ ಕಡಿಮೆ ಮಾಡಿಲ್ಲ. ಒಂದು ಒಳ್ಳೆ ಹೆಲ್ತ್ ಕೊಟ್ಟಿದ್ದೀನಿ, ಒಂದು ಒಳ್ಳೆ ವಾತಾವರಣದಲ್ಲಿ ಅವ್ರನ್ನ ಬೆಳೆಸ್ತಾ ಇದ್ದೀನಿ, ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ. ಅವ್ರು ಹುಟ್ಟಿದಾಗಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಫ್ಲೈಟ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು ಅಂತ ಹೇಳಿ ಎಷ್ಟೊಂದು ಸಲ ಟ್ರಾವೆಲ್ ಮಾಡಿದ್ದಾರೆ ಗೊತ್ತಾ. ಮತ್ತು ಅವರ ಮೊದಲನೇ ಬರ್ಡೇಯಿಂದ ಇಲ್ಲಿವರೆಗೂ ಎಷ್ಟು ಬರ್ಡೇ ಸೆಲೆಬ್ರೇಟ್ ಮಾಡಿದಾರೋ ಅಷ್ಟು ಬರ್ಡೇಸೂ ಸಹ ಮೆಮೊರೇಬಲ್ ಆಗಿ ಸೆಲೆಬ್ರೇಟ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ನನಗಿನ್ನೂ ಜ್ಞಾಪಕ ಇದೆ, ಮನ್ರಾಜ್ದು ಬರ್ಡೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದು ಡೆಲ್ಲಿಯಲ್ಲಿನೇ ಮಾಡಿದ್ದು, ಅತ್ತೆ ಮಾವ ಅವ್ರ ಜೊತೆ ಅವಾಗಿದ್ದಿದ್ದು ನಾವು. ಆ ಸೆಲೆಬ್ರೇಷನ್ನ ನೋಡಿಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನೇ ಹೇಳಿದ್ರು, ನಿನಗೇನು ಎಲ್ಲ ಮಾಡೋರಿದ್ದಾರೆ, ಅಂದರೆ ಅತ್ತೆ ಮಾವ ಯಜಮಾನ್ರು ಎಲ್ಲ ಮಾಡೋರಿದ್ದಾರೆ ಅಂತ ಅವರು ನನಗೆ ಕಾಮೆಂಟ್ ಹೊಡೆದ್ರು. ಬಟ್ ಆ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ಮುಖ್ಯ ಕಾರಣ ಆವಾಗ ನಾನು ಜಾಬ್ಗೆ ಹೋಗ್ತಾ ಇದ್ದೆ. ನನಗೆ ಆಸೆ ಇತ್ತು ನನ್ನ ಮೊದಲನೇ ಮಗಂದು ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಯಜಮಾನ್ರ ಹತ್ರ ಹೇಳಿ, ಮಾವನ ಹತ್ರ ಡಿಸ್ಕಸ್ ಮಾಡಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಎಲ್ಲನೂ ಪ್ಲ್ಯಾನ್ ಮಾಡಿ ಅಷ್ಟು ಅಮೌಂಟ್ನ ಅರೇಂಜ್ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟಾಗ್ಲೇ ಅವ್ರ ಮುಂದೆ ನಿಂತ್ಕೊಂಡು ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ದು. ನೋಡೋರ್ಗೇನೋ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಅವರೇ ಎಲ್ಲನೂ ಮಾಡ್ತಾ ಇದ್ದಾರೆ ಅಂತ ಒಂದು ಥಾಟ್ ಇತ್ತು. ಬಟ್ ಅದರಿಂದ ಇರೋ ಸತ್ಯನೇ ಬೇರೆ ಆಗಿತ್ತು. ಚಿಕ್ಕ ಮಗನ ಫಸ್ಟ್ ಬರ್ಡೇನೂ ಸಹ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್. ನಮ್ಮ ಅತ್ತೆ ಮಾವ ಅವ್ರ ಕಡೆ ಅವರು ಬಂದವರೆಲ್ಲನೂ ಶಾಕ್ ಆದರು. ಇವ್ರು ಎಷ್ಟು ಚೆನ್ನಾಗಿ ಎಲ್ಲನೂ ಮಾಡ್ತಾ ಇದ್ದಾರೆ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳಿ ಅವ್ರಿಗೆ ಒಂಥರ ಕುತೂಹಲ. ಬಟ್ ನಮ್ಮ ಹತ್ರ ದುಡ್ಡು ಕಡಿಮೆ ಇದ್ರೂ ಸಹ ಲೈಫ್ ಸ್ಟೈಲಲ್ಲಿ ಯಾವಾಗಲೂ ನಾನು ಕೊರತೆ ಮಾಡಿಲ್ಲ. Friends, I know directions. I'm facing east. At my back side, it's west. At my right side is south. At my left side, it's north. ಥ್ಯಾಂಕ್ ಯು. Thank you. ಚಲೋ ಜಾವ್ ಬಸ್ ಆ ಜಾಗ. ನನ್ನ ಇಬ್ಬರು ಮಕ್ಕಳ ಮೊದಲನೇ ಬರ್ಡೇ ಸೆಲೆಬ್ರೇಷನಲ್ಲಿ ನನ್ನ ತವರ ಮನೆಯಿಂದ ಯಾರು ಬಂದಿರಲಿಲ್ಲ. ಸೊ ಅದಕ್ಕೆ ಅವ್ರಿಗೇನು ಗೊತ್ತಿರಲಿಲ್ಲ. ಫೋಟೋಸ್ ನೋಡಿಬಿಟ್ಟು ವೀಡಿಯೋಗಳು ನೋಡಿಬಿಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರನೇ ಗೊತ್ತಿದ್ದು. ಅದರಿಂದ ಯಾರು ಎಫರ್ಟ್ ಆಗ್ತಾ ಇದ್ದಾರೆ, ಯಾರ್ದು ಇನಿಷಿಯೇಟಿವ್, ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ಯಾರು ಸ್ಟ್ರೆಸ್ನ ತಗೊಂಡಿದ್ದಾರೆ, ಅದೆಲ್ಲ ಯಾರಿಗೂ ಏನು ಗೊತ್ತಿಲ್ಲ. ನನ್ನ ಮಕ್ಕಳು ನಾನು ಆಸೆಪಟ್ಟು ನಾನು ಮಾಡಿಸಿರೋ ಬರ್ಡೇಸ್ ಅಂತ ನಾನು ಪ್ರೌಡಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಯೂಟ್ಯೂಬ್ ಮುಖಾಂತರ ಬಹಳಷ್ಟು ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಅದಕ್ಕೆ
ನನ್ನನ್ನು ನಾನೇ ಎಕ್ಸ್‌ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನನ್ನ ಮನಸ್ಸಿಗೆ, ಮೈಂಡ್‌ಗೆ ತುಂಬ ಖುಷಿ ಸಿಕ್ಕಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ತುಂಬ ಔಟ್‌ಸ್ಪೋಕನ್ ಪರ್ಸನು. ಮನೆಯಿಂದ ತುಂಬ ದೂರ ಇರೋದ್ರಿಂದ ಯಾರ ಹತ್ರ ಏನು ಹೇಳೋದಕ್ಕೆ ಆಗಲ್ಲ. ಏನೋ ಬಹಳಷ್ಟಿದೆ ಮನಸ್ಸಲ್ಲಿ ಹೇಳೋದಕ್ಕೆ, ಯಾರೂ ಇಲ್ಲ. ಈ ಈ ಕಾಲದಲ್ಲಿ ಫ್ರೆಂಡ್ಸೂ ಸಹ ಬರೀ ಮಾತುಗಳೇ, ಶೋಕಿ ಮಾತುಗಳು, ಅಲ್ಲಿ ಇಲ್ಲಿ ಸುತ್ತೋದು, ಆ ಥರ ಫ್ರೆಂಡ್ಸೇ. ಕಷ್ಟ ಸುಖಕ್ಕೆ ಬರೋ ಫ್ರೆಂಡ್ಸು ಯಾರೂ ಇಲ್ಲ ಫ್ರೆಂಡ್ಸ್. ಪಾಪ ಇವಳಿಗೆ ಇಷ್ಟು ಕಷ್ಟ ಆಗ್ತಾ ಇದೆ. ನಾನು ಎಲ್ಲಾನು ಓಪನ್ ಆಗಿ ಡಿಸ್ಕಸ್ ಮಾಡ್ಕೊತೀನಿ ನನ್ನ ಕ್ಲೋಸ್ ಫ್ರೆಂಡ್ಸ್ ಹತ್ರ. ಬಟ್ ಆ ಫ್ರೆಂಡ್ಸು ಮಾತುಗಳಲ್ಲಿ ಮಾತ್ರನೇ ಲಿಮಿಟ್ ಆಗಿರುತ್ತೆ. ಒಂದು ಎಮೋಷ್ನಲ್ ಸಪೋರ್ಟ್ ಯಾವಾಗ್ಲೂ ಯಾರೂ ಕೊಟ್ಟಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಇವಾಗ ಯಾವ ಫ್ರೆಂಡ್‌ಶಿಪ್ಪು ಬೇಡ, ಏನೂ ಬೇಡ ಅಂತ ಹೇಳ್ಬಿಟ್ಟು ಯೂಟ್ಯೂಬ್‌ನನ್ನೇ ನಾನು ಫ್ರೆಂಡ್‌ಶಿಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿರೋ ಬಹಳಷ್ಟು ಮಾತುಗಳನ್ನ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮನಸ್ಸಿಗೆ ಮತ್ತು ಮೈಂಡ್‌ಗೆ ತುಂಬ ನಾನು ಹೇಳ್ದಂಗೆ ಖುಷಿ ಸಿಗ್ತಾ ಇದೆ. ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಕಷ್ಟಗಳು ಬಂದ್ರೂ ಯಾರ ಮೇಲೇನೂ ಡಿಪೆಂಡ್ ಆಗಿಲ್ಲ, ಇನ್ನು ಮುಂದೇನೂ ಆಗಲ್ಲ. ನನಗೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋದು ತುಂಬ ಮುಖ್ಯ ಅಂತ ಹೇಳೋದಕ್ಕೂ ಸಹ ಇಷ್ಟಪಡ್ತೀನಿ. ಪ್ರಯತ್ನ ಪಟ್ಟ ಮೇಲೆ ನಾವು ಸಕ್ಸಸ್ ಆಗ್ತೀವಾ, ಇಲ್ಲಾಂದರೆ ಫೇಲ್ಯೂರ್ ಆಗ್ತೀವಾ ಅದು ಸೆಕೆಂಡ್ರಿ. ಬಟ್ ಆ ಪ್ರಯತ್ನ ಪಟ್ಟಾಗ ಅದರಲ್ಲಿ ನಾವು ಕಲಿಯೋದು ಬಹಳಷ್ಟಿರುತ್ತೆ. ಸೊ ಅದರಿಂದ ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಕಲಿತು ಅದನ್ನು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇದೇ ಥರನೇ ನಾನು ಕ್ಲೌಡ್ ಕಿಚನೂ ಸಹ ಕಲಿತೆ, ಇಂಪ್ಲಿಮೆಂಟ್ ಮಾಡಿದೆ, ಸಕ್ಸಸ್‌ಫುಲ್ಲಾಗಿ ದುಡ್ಡನ್ನೂ ಸಹ ಸಂಪಾದನೆ ಮಾಡಿದೆ. ಬಟ್ ನಾವು ತುಂಬ ಅನ್‌ಲಕ್ಕಿ. ಅಂದರೆ ಈ ಪರ್ಟಿಕ್ಯುಲರ್ ಸಿಚುಯೇಷನಲ್ಲಿ ಅನ್‌ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆ ಇಲ್ದಿರೋ ಕಾರಣದಿಂದ ಬೇರೆಯವ್ರ ಮನೇಲಿ ನಾವಿದ್ದು ದುಡ್ಡನ್ನು ಸಂಪಾದಿಸೋ ಅಷ್ಟು ಫ್ರೀಡಮ್ ನಮಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ನನಗಿರೋ ಮೆಂಟಲ್ ಸ್ಟ್ರೆಂತ್ ಮತ್ತು ಫಿಸಿಕಲ್ ಸ್ಟ್ರೆಂತನ್ನು ಕಂಬೈನ್ ಮಾಡಿಕೊಂಡು ತುಂಬ ಕಷ್ಟಪಟ್ಬಿಟ್ಟು ತುಂಬ ದುಡ್ಡನ್ನೂ ಸಹ ಸಂಪಾದನೆ ಮಾಡ್ತಿದ್ದೆ ಈ ಕ್ಲೌಡ್ ಕಿಚನ್ ಬಿಸ್ನೆಸ್ಸಲ್ಲಿ. ಬಟ್ ನಾ ಹೇಳ್ದಂಗೆ ಅನ್‌ಲಕ್ಕಿ. ಬೇರೆಯವ್ರ ಮನೆಯಿಂದ ಈ ಥರ ಡ್ರೀಮ್ಸ್ ಎಲ್ಲನೂ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಬೇಗನೆ ಮಾಡ್ಕೋಬೇಕು ಅನ್ನೋ ಆಸೆನೂ ಸಹ ನಮಗಿದೆ. ಅದಕ್ಕೂ ಸಹ ಪ್ಲ್ಯಾನ್ಸ್ ಇದೆ ಫ್ರೆಂಡ್ಸ್. ನನ್ನ ಮನಸ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಬಡ ಅಂತ ಹೇಳ್ಬಿಡ್ತೀನಿ ನಾನು ಹೀಗೇನೆ. ಬಟ್ ಸ್ವಲ್ಪ ಕಣ್ಣು ದೃಷ್ಟಿನೂ ಸಹ ಆಗುತ್ತೆ. ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮ್ಮ ಜನ ಅಂತ ಹೇಳಿಬಿಟ್ಟು ನಾನು ಎಲ್ಲಾನು ಮನಸ್ಸಿಂದ ಹೇಳ್ತೀನಿ. ನಾನು ಯಾರ ಮೇಲೇನೂ ಫಸ್ಟು ಡೌಟ್ ಪಡಲ್ಲ. ನಾನು ಹೇಗಿರ್ತೀನೋ ಅದೇ ಥರನೇ ಮಾತಾಡ್ತೀನಿ. ಬಟ್ಟು ಬೇರೆಯವರು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಅಷ್ಟು ನೆಗೆಟಿವ್ ಆಗಿ ನಾನು ಯಾವಾಗಲೂ ಥಿಂಕ್ ಮಾಡಲ್ಲ. ಅವ್ರೂ ಸಹ ಒಳ್ಳೆಯವರೇ ಅಂತ ಅಂದ್ಕೊಂಡಿರ್ತೀನಿ. ಅದರಿಂದನೇ ನಾನು ಮನಸ್ಸಿಂದ ಎಲ್ಲನೂ ಶೇರ್ ಮಾಡ್ಕೊತೀನಿ. ಬಟ್ಟು ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾರೆ, ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ. ಅದೆಲ್ಲನೂ ಅವ್ರು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದು ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೊಂಡು ಜೀವನನ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರಬೇಕು. ಇವಾಗ ನನ್ನ ಮೇಲೆ ಬೇರೆಯವ್ರು ಹೊಟ್ಟೆ ಕಿಚ್ಚು ಪಟ್ಟರೆ, ಅದು ನೆಗೆಟಿವ್ ಆಗಿ ನನ್ನ ಮೇಲೆ ರಿಯಾಕ್ಟ್ ಆದರೆ ಅದು ಅವ್ರಿಗೆ ಪಾಪ ಅಲ್ವಾ? ನನಗೇನು ಅಲ್ಲ. ನನ್ನ ಮನಸ್ಸು ತುಂಬ ಒಳ್ಳೆಯದು. ಅದಕ್ಕೆ ನಾನು ಎಲ್ಲನೂ ಹೇಳ್ಕೊತೀನಿ. ಯಾಕಂದರೆ ನಾನು ಎಲ್ಲರನ್ನೂ ನಂಬ್ತೀನಿ. ಎಲ್ಲಾರನ್ನೂ ಡೌಟ್ ಪಡೋ ಅಂಥ ಬುದ್ಧಿ ನನ್ನಲ್ಲಿ ದೇವ್ರು ಕೊಟ್ಟಿಲ್ಲ. ಫಸ್ಟು ನನ್ನ ಪರ್ಸ್ನಾಲಿಟಿ ಹೇಗಿದೆಯೋ ಅದನ್ನು ನಾನು ಪ್ರೆಸೆಂಟ್ ಮಾಡ್ತೀನಿ. ಆ ರಿಸೀವರ್ ಯಾವ ಥರ ತಗೊಳ್ತಾರೋ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅವ್ರ ಕರ್ಮ ಅಲ್ವಾ? ಇನ್ನೂ ಬಹಳಷ್ಟು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಬಟ್ ಒಂದೇ ವ್ಲಾಗಲ್ಲಿ ಎಲ್ಲಾನು ಶೇರ್ ಮಾಡಿಕೊಂಡ್ರೆ ಕಿಚಡಿ ಆಗಿಬಿಡುತ್ತೆ. ಸೊ ಅದಕ್ಕೆ ಇನ್ನು ಕಮಿಂಗ್ ವ್ಲಾಗ್ಸಲ್ಲಿ ಬಹಳಷ್ಟು ಇನ್ಫಾರ್ಮೇಟಿವ್ ಮತ್ತು ಮೋಟಿವೇಟಿವ್ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಜರ್ನಿ ಆಗಿರ್ಬೋದು, ಇಲ್ಲಾಂದರೆ ಮದರ್‌ಹುಡ್ ಜರ್ನಿ ಆಗಿರ್ಬೋದು, ಇಲ್ಲಿವರೆಗೂ ಹೇಗಿತ್ತು, ಅದರಲ್ಲಿ ನನ್ನ ಅನಿಸಿಕೆ ಏನು, ನಾನು ಏನನ್ನು ಕಲ್ತಿದ್ದೀನಿ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂಬರುವ ವ್ಲಾಗ್ಸ್ಗಳಲ್ಲಿ. ಈಗ ಸದ್ಯಕ್ಕೆ ಒಂದು ಸಿಂಪಲ್ ಆದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಟರ್ ಮಶ್ರೂಮ್ ತುಂಬ ಈಸಿಯಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ರುಚಿ ಮಾತ್ರ ಸಖತ್ತಾಗಿ ಬಂದಿತ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದ್ಸಲ ನೀವು ಟ್ರೈ ಮಾಡಿ. ಸೊ ಮಟರ್ ಮಶ್ರೂಮ್ ಮಾಡೋದಕ್ಕೆ ಮೊದಲು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋದ್ಮೇಲೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನೂ ಸಹ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು 5 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ. 5 ನಿಮಿಷ ಆದಮೇಲೆ ಈ ಥರ ಕುಕ್ ಆಗಿದೆ. ಇವಾಗ ಬಟಾಣಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಫ್ರೆಶ್ ಬಟಾಣಿನ ಅಂದರೆ ಹಸಿ ಬಟಾಣಿನ ತಗೊಂಡಿದ್ದೀನಿ ಫ್ರೆಂಡ್ಸ್. ಫ್ರೋಝನ್ ಬಟಾಣಿ ಅಷ್ಟು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಹಸಿ ಬಟಾಣಿ ನಾನು ಯೂಸ್ ಮಾಡ್ತೀನಿ. ಸೊ ಬಟಾಣಿ ಆ್ಯಡ್ ಮಾಡಿದ್ಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿಣದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೊಸರು ಮತ್ತು 2 ಟೊಮೆಟೋಸ್ನ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಆ ಒಂದು ಪ್ಯೂರಿನೂ ಸಹ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸಿ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡಿಬಿಟ್ಟು
ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಮಟರ್ ಮಶ್ರೂಮ್ ರೆಡಿ ಆಗುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ರೋಟಿ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ಅಂತ ಹೇಳಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಜನರಲಿ ನಾವು ಮಧ್ಯಾಹ್ನದ ಹೊತ್ತು ತುಂಬ ರೈಸ್‌ನ ಪ್ರಿಫರ್ ಮಾಡ್ತೀವಿ. ಬಟ್ ಇವತ್ತು ಇದ್ರ ಜೊತೆ ರೋಟಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇತ್ತು. ಸೊ ಅದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಮಕ್ಳು ಬಂದ್ಬಿಡ್ತಾರೆ. ಯಜಮಾನ್ರು ಕಳೆದ 6 ದಿನಗಳಿಂದ ಮನೆಯಲ್ಲಿಲ್ಲ ಫ್ರೆಂಡ್ಸ್. ಸೋಮವಾರ ಅವ್ರು ಹೋಗಿದ್ದು ಪಂಜಾಬ್ ಕಡೆ. ಇನ್ನು ಇವತ್ತು ಸ್ಯಾಟರ್‌ಡೇ ಆಗ್ತಾ ಇದೆ. ಇನ್ನೂ ಬಂದಿಲ್ಲ. ನಾಳೆ ಬರ್ತಾರೆ. ಇಲ್ಲಾಂದ್ರೆ ಇವತ್ತು ಸಾಯಂಕಾಲ ಬರ್ಬೋದು, ಗೊತ್ತಿಲ್ಲ. ಅವರು ಬಂದರೆ ಸಾಯಂಕಾಲ ಬರ್ತೀನಿ ಅಂದರೆ ಸ್ಯಾಟರ್‌ಡೇ ಸಾಯಂಕಾಲ ಬರ್ತೀನಿ. ಇಲ್ಲಾಂದರೆ ಸಂಡೇ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಕನ್ಫರ್ಮ್ ಮಾಡೋದಕ್ಕೆ ಆಗಲ್ಲ. ಯಜಮಾನ್ರು ಮನೇಲಿರೋವಾಗ ನಾನು ಅವ್ರ ಹಿಂದೆ ಬಿದ್ದಿರ್ತೀನಿ. "ಏ ಹೋಗಪ್ಪ ಕೆಲ್ಸಕ್ಕೆ, ಏನಕ್ಕೆ ಮನೇಲಿದೀಯಾ?" ಅಂತ ಹೇಳ್ಬಿಟ್ಟು. ಅವರು ಈ ಥರ ಕೆಲ್ಸದ ಮೇಲೆ ಸ್ವಲ್ಪ ದಿನ ಆಚೆ ಹೋಗ್ಬಿಟ್ರೆ ಸಾಕು, "ಯಾವಾಗ ಬರ್ತೀಯಾ? ಯಾವಾಗ ಬರ್ತೀಯಾ?" ಅಂತ ಹೇಳ್ಬಿಟ್ಟು ತಲೆ ತಿಂತಾ ಇರ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲದ ಹೊತ್ತೊಷ್ಟಿಗೆ 10 ಸಲ ಕಾಲ್ ಮಾಡಿರ್ತೀನಿ. ಸೊ ಆ ಥರ ನಂದು ಒಂದು ಪರ್ಸ್ನಾಲಿಟಿ. ಅವ್ರ ಮನೇಲಿಲ್ಲ ಅಂದರೆ ಒಂಥರ ಬೋರ್ ಆಗುತ್ತೆ ಫ್ರೆಂಡ್ಸ್. ಅವರಿದ್ದರೆ ಏನಾದರೂ ಒಂದು ಮಾತಾಡಿಕೊಂಡು ಲೈವ್ಲಿಯಾಗಿ ಸುತ್ತಾಡಿಕೊಂಡು ಮಕ್ಳ ಜೊತೆ ಆಟ ಆಡಿಕೊಂಡು ಮೂವಿಗಳ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ಸೊ ಆವಾಗ ಟೈಮ್ ಹೆಂಗೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಅವ್ರು ಇಲ್ಲದೆ ಇರೋವಾಗ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಮನೇಲಿರೋ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ನಾನು ಸ್ವಲ್ಪ ಬೋರ್ ಆಗಿಬಿಡ್ತೀನಿ. ಅವ್ರನ್ನ ಮಿಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದಕ್ಕೆ 10 ಸಲ ಕಾಲ್ ಮಾಡ್ತೀನಿ. "ಏನು ಮಾಡ್ತಾ ಇದೀಯಾ? ಎಲ್ಲಿದೀಯಾ?" ಹಂಗೆ ಏನಾದರೂ ಒಂದು ನೆಪ ಇಟ್ಕೊಂಡು ಕಾಲ್ ಮಾಡಿ ಮಾತಾಡ್ತಾ ಇರ್ತೀನಿ. ಯಜಮಾನ್ರಿಗಂತೂ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಮನೇಲಿರೋವಾಗ ಒದ್ದು ಓಡಿಸ್ತಾಳೆ ಇವಳು. ಇವಾಗ ಕೆಲ್ಸದ ಮೇಲೆ ಬಂದಿದ್ದೀನಿ, 10 ಸಲ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡಲ್ಲಿ ಬೈಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಆವಾಗ ನಾನೂ ಸಹ ಬಿಡಲ್ಲ. ನಾನೂ ಸಹ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಈ ಥರ ನಾವು ಕ್ಯಾಟ್ ಫೈಟ್ ಮಾಡ್ತಾನೆ ಇರ್ತೀವಿ ಅವಾಗವಾಗ. ಗಂಡ ಹೆಂಡತಿ ಸಂಬಂಧ ತುಂಬ ವ್ಯಾಲ್ಯೂಯಬಲು ಫ್ರೆಂಡ್ಸ್, ತುಂಬ ಪ್ರೀಷಿಯಸ್ಸು. ಸೊ ಅದರಲ್ಲಿ ಈ ಥರ ಒಂದು ಸಣ್ಣ ಪುಟ್ಟ ಜಗಳಗಳಿಂದ ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ, ಸಂಬಂಧ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವ್ಲಾಗ್ನ ಲೈಕ್ ಮಾಡಿ. ಇತ್ತೀಚೆಗೆ ಲೈಕ್ಸ್ ಅಷ್ಟು ಹೆಚ್ಚಾಗಿ ಬರ್ತಾ ಇಲ್ಲ. ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ.